ಹಲೋ ಟ್ರೇಡರ್ಸ್, ಎಲ್ರಿಗೂ ನಮಸ್ಕಾರ. ಸೊ ಈ ವಾರ ಒಂದು ಸ್ವಿಂಗ್ ಸ್ಟಾಕ್ ಯಾವುದಂದ್ರೆ CHGL. ಸೊ ಇದೊಂದು ಕೆಮಿಕಲ್ ಸ್ಟಾಕ್. ಸೊ ಮಂತ್ಲಿ ಟೈಮ್ ಫ್ರೇಮ್, ವೀಕ್ಲಿ ಮತ್ತು ಡೈಲಿ ಟೈಮ್ ಫ್ರೇಮ್, ಸೊ ಎಂಟ್ರಿ ಪಾಯಿಂಟ್ ಮತ್ತು ಟಾರ್ಗೆಟ್ಸ್ ಏನಂತ ನೋಡೋಣ ಬನ್ನಿ. ಸೊ ಮಂತ್ಲಿ ಟೈಮ್ ಫ್ರೇಮಲ್ಲಿ ನೋಡ್ತಿದ್ರೆ ಟೆಕ್ನಿಕಲ್ ಆಸ್ಪೆಕ್ಟ್ಸಲ್ಲಿ ಇದು ಆಲ್ಮೋಸ್ಟ್ 2020 ಸೆಪ್ಟೆಂಬರ್. ಓಕೆ, ಸೊ 2022 ಸೆಪ್ಟೆಂಬರ್, ಸಾರಿ, 1st ಸೆಪ್ಟೆಂಬರ್ 2022 ಒಂದು ಆಲ್ಮೋಸ್ಟ್ ಲೈಕ್ 2 ವರ್ಷಕ್ಕೆ ಮುಂಚೆ ಯಾವ ಹೈ ಮಾಡಿತ್ತು ಆ ಹೈಗೆ ಇವಾಗ ಟಚ್ ಆಗಿದೆ. ಓಕೆ, ಆನ್ ಆಗಸ್ಟ್ ಕ್ಯಾಂಡಲ್ ಟಚ್ ಆಗಿದೆ. ಸೊ ಇವಾಗ ಈ ಹೈನ ನಾವು ಮಾರ್ಕ್ ಮಾಡಿದ್ರೆ, ಲೈಕ್ ಈ ಹೈ ಒಂದು ರೆಸಿಸ್ಟೆನ್ಸ್ ನಾವು ಮಾರ್ಕ್ ಮಾಡಿದ್ರೆ ನೋಡ್ಬೋದು, ಇನ್ನು ಇದು ಹೈ ಏನಿದೆ ಇದು ಬ್ರೇಕ್ಔಟ್ ಕೊಡಲಿಲ್ಲ. ಓಕೆ, ಸೊ ದಿಸ್ ಇಸ್ ದ ಹೈ ಫಾರ್ 2 years ಹೈ. ಓಕೆನಾ? ಸೊ ಇದ್ರ ಕಲರ್ ಚೇಂಜ್ ಮಾಡ್ಕೊಳ್ಳೋಣ. ಆಸ್ ಅ ರೆಸಿಸ್ಟೆಂಟ್ ಲೆಟ್ ಇಟ್ ಬಿ ಆಸ್ ಅ ರೆಡ್. ಸೊ ಇದೊಂದು 2 years ಹೈ ಇದೆಯಲ್ವಾ? ಸೊ ನೋಡಿ, ಇಲ್ಲಿ ಒಂದು ಸಪೋರ್ಟ್ ಏನಿದೆ, ಈ ಸಪೋರ್ಟ್ ಒಂದು ತಗೊಳ್ತಿದೆ. ಓಕೆ, ಬ್ರೇಕ್ಔಟ್ ಆಯ್ತು ಇಲ್ಲಿ, ಈ ಒಂದು ರಿಜೆಕ್ಷನ್ ಪಾಯಿಂಟ್ ಮತ್ತು ಇಲ್ಲೇ ಸಪೋರ್ಟ್ ತಗೊಳ್ತಿದೆ. ಓಕೆನಾ? ಸೊ ವೀಕ್ಲಿ ಟೈಮ್ ಫ್ರೇಮ್ಗೆ ಸ್ವಿಚ್ ಮಾಡಿದ್ರೆ ಇಲ್ಲಿ ಒಂದು ನಮಗೆ ಚಾನಲ್ ಪ್ಯಾಟರ್ನ್ ಅನ್ನು ನೋಡ್ಬೋದು. ಇದು ಯಾವುದೋ ಒಂದು ಸಪೋರ್ಟ್ ಮಾರ್ಕ್ ಮಾಡ್ಕೊಂಡಲ್ವಾ? ನೋಡಿ, ಈ ಬ್ರೇಕ್ಔಟ್ಗೆ ಇಲ್ಲಿ ಒಂದು ರಿಜೆಕ್ಷನ್ ಬಂತು. ಓಕೆ, ಸೊ ಈ ರಿಜೆಕ್ಷನ್ ನೋಡಿದ್ರೆ ನೋಡಿ, ರಿಜೆಕ್ಷನ್ಸ್ ಕನೆಕ್ಟ್ ಮಾಡಿದ್ರೆ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ 2 to 3 ಇರಬೇಕು. ಸೊ ರಿಜೆಕ್ಷನ್ಸ್ ಕನೆಕ್ಟ್ ಮಾಡಿದ್ರೆ ನೋಡಿ, ಇದೊಂದು ನೆಗೆಟಿವಿಟಿ ಸೈನ್, ಇಲ್ಲಿಂದ ಡೌನ್ ಬಂತು, ಇದೊಂದು ರಿಜೆಕ್ಷನ್. ನೀವು ನೋಡ್ಬೋದು ವಿಗ್ ಏನಿದೆಯಲ್ವಾ, ಈ ಟೇಲ್, ಈ ವಿಗ್ ಏನಿದೆಯಲ್ವಾ, ಇಟ್ ಇಸ್ ಜಸ್ಟ್ ಲೈಕ್ ಸಣ್ಣ ಒಂದು ಕಡ್ಡಿ ಥರ ಇದೆ. ಓಕೆ, ಆ ಟೇಲ್ ಬಾಡಿ ಇಲ್ಲ, ಈ ಥರ ಸ್ಟ್ರಾಂಗ್ ಕಲರ್ ಬಾಡಿ ಇಲ್ಲ. ರಿಜೆಕ್ಷನ್, ಇಲ್ಲಿ ಒಂದು ರಿಜೆಕ್ಷನ್. ಸೊ ಇಲ್ಲಿಂದ ಬಾಟಮ್ ಏನು ಸಪೋರ್ಟ್, ಈ ಒಂದು ಬ್ರೇಕ್ಔಟ್ ಲೆವೆಲ್ ಏನಿದೆಯೋ ಆ ಬ್ರೇಕ್ಔಟ್ ಲೆವೆಲ್ನ ರೀಟೆಸ್ಟ್ ಮಾಡಿ, ಆ ಲೆವೆಲ್ನ ರೀಟೆಸ್ಟ್ ಮಾಡಿ ಒಂದು ಅಪ್ಪರ್ ಸೈಡ್ ಮೂವ್ ಕೊಟ್ಟಿದೆ. ಓಕೆನಾ? ಸೊ ಈ ಅಪ್ಪರ್ ಸೈಡ್ ಮೂವ್ ಕೊಟ್ಟಿದ್ರೆ ಡೇ ಟೈಮ್ ಫ್ರೇಮಲ್ಲಿ ಸ್ವಿಚ್ ಮಾಡೋಣ. ಯಾಕಂದರೆ ಇಲ್ಲಿ ನೋಡಿ, ಇಲ್ಲೊಂದು ರಿಜೆಕ್ಷನ್ ಇದೆ, ಇದೊಂದು ಸ್ಲೈಟಿಗೆ ರಿಜೆಕ್ಷನ್ ಇದೆ. ಡೇ ಟೈಮ್ ಫ್ರೇಮಲ್ಲಿ ಸ್ವಿಚ್ ಮಾಡಿದ್ರೆ ನೋಡೋಣ ಏನು ಮಾಡ್ತಿದ್ದೆ ಅಂತ. ಓಕೆನಾ? ಸೊ ಆಲ್ಮೋಸ್ಟ್ 2 years ಓಲ್ಡ್ ರಿಜೆಕ್ಷನ್ ಏನಿದೆ ಅದನ್ನು ರೆಸ್ಪೆಕ್ಟ್ ಮಾಡ್ತಿದೆ. ಸೊ ರೆಸ್ಪೆಕ್ಟ್ ಮಾಡ್ತಿದೆ ಮತ್ತು ಇನ್ನೊಂದು ಆ 2 year ರಿಜೆಕ್ಷನ್ನ ಲಾಸ್ಟ್ ಇಯರ್. ಓಕೆನಾ? ಸೊ ಲಾಸ್ಟ್ ಇಯರ್ ಇವಾಗ ನೋಡಿದ್ರೆ 18 ಸೆಪ್ಟೆಂಬರ್ ಮತ್ತು ಈ ವರ್ಷದ Jan 2024. ಓಕೆ, ಸೊ ಆ ರಿಜೆಕ್ಷನ್ ಏನಿತ್ತಲ್ವಾ, ಈ ಒಂದು ರಿಜೆಕ್ಷನ್ ಲೆವೆಲ್ನ ಈ ಒಂದು ಕ್ಯಾಂಡಲ್ ಬ್ರೇಕ್ಔಟ್ ಮಾಡಿದೆ. ಸೊ ವೆನ್ ವಾಸ್ ದಟ್ ವಾಸ್ ಆನ್ 2nd of August 2024. ಬ್ರೇಕ್ಔಟ್ ಮಾಡಿ ನೋಡಿ, ರೀಟೆಸ್ಟ್ ಮಾಡಿದೆ. ಓಕೆ, ಬೇರೆ ಬ್ರೇಕ್ಔಟ್ ಅಂತಲ್ಲ, ಇಲ್ಲಿಂದ ಬಂದ್ಬಿಟ್ಟು ನೋಡಿ ಒಂದು ಪ್ರೈಸ್ ಹೇಗೆ ಫಾರ್ಮ್ ಆಗ್ತಿದೆ. ಓಕೆನಾ? ಸೊ ಇದೇ ಬ್ಯೂಟಿಫುಲ್ಲಿ ಪ್ರೈಸ್ ಫಾರ್ಮ್ ಆಗ್ತಿರೋದು. ಓಕೆ, ನೋಡಿ, ಇಲ್ಲೊಂದು ರಿಜೆಕ್ಷನು, ಇಲ್ಲೊಂದು ಚಿಕ್ಕ ರಿಜೆಕ್ಷನ್. ಆ ರಿಜೆಕ್ಷನ್ ನೋಡಿ, ಇಲ್ಲಿ ಸ್ಟ್ರಾಂಗ್ ಕ್ಯಾಂಡಲ್ ಬ್ರೇಕ್ಔಟ್ ಮತ್ತು ರೀಟೆಸ್ಟ್ ಆ್ಯಂಡ್ ಅಗೇನ್ ಈ ಕ್ಯಾಂಡಲ್ ಬಂದ್ಬಿಟ್ಟು ಈ ಲೆವೆಲ್ ಏನು ಹೇಳದ್ನಲ್ವಾ. ಸೊ ಆಲ್ಮೋಸ್ಟ್ 2 years ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡಿದ್ದೀನಲ್ವಾ, ರೆಸಿಸ್ಟೆನ್ಸು, ಅದು ಬ್ರೇಕ್ಔಟ್ ಮತ್ತು ನೋಡಿ ಈ ಕ್ಯಾಂಡಲ್ ಒಂದು ರೀಟೆಸ್ಟ್ ಮತ್ತು ಅಪ್ ಮೂವ್. ಇಲ್ಲೊಂದು ಏನು ಮಾಡ್ತಿದೆ ಅಂದರೆ, ಈ 2 years ಓಲ್ಡ್ ರೆಸಿಸ್ಟೆನ್ಸ್ ಏನಿದೆ, ಈ ರೆಸಿಸ್ಟೆನ್ಸಲ್ಲಿ ಒಂದು ಟೈಮ್ ಹಾಲ್ಟ್ ಮಾಡ್ತಿದೆ. ಓಕೆ, ಸೊ ಪ್ರೈಸ್ ಇಲ್ಲಿ ಹಾಲ್ಟ್ ಮಾಡ್ತಿದೆ, ವಿತಿನ್ ದ ರೇಂಜಲ್ಲಿದೆ ಪ್ರೈಸ್. ಓಕೆನಾ? ಸೊ ವಿತಿನ್ ದ ರೇಂಜಲ್ಲಿ ಇರೋದ್ರಿಂದ ಪ್ರೈಸು ನಾವು ಏನು ಮಾಡಬೇಕಂದ್ರೆ ವಿ ಹ್ಯಾವ್ ಟು ವೇಟ್ ಫಾರ್ ಇಟ್. ಓಕೆ, ಯಾಕಂದರೆ ಇವಾಗ ನೋಡಿ, ಇದಿರೋದು ಬಂದ್ಬಿಟ್ಟು 698.15 ಈ ಲೆವೆಲಲ್ಲಿ ಬಂದ್ಬಿಟ್ಟು ಇದನ್ನು ರೆಸ್ಪೆಕ್ಟ್ ಮಾಡ್ತಿದ್ಯಲ್ವಾ. ಸೊ ಯಾವುದೇ ಸ್ಟಾಕ್ ಇದ್ರೂ ಯಾವತ್ತೂ ನೋಡಿ, ಈ ಥರ ಒಂದು ಬ್ರೇಕ್ಔಟ್ ನೋಡಿ, ಇವಾಗ ಇಲ್ಲೊಂದು ಕನ್ಸಾಲಿಡೇಷನ್ ಇದೆಯಲ್ಲ, ಬ್ರೇಕ್ಔಟ್, ಇದೊಂದು ರಿಜೆಕ್ಷನ್ ಮತ್ತು ಬ್ರೇಕ್ಔಟ್ ಮತ್ತು ರೀಟೆಸ್ಟ್, ತಿರ್ಗಾ ಇಲ್ಲೊಂದು ಬ್ರೇಕ್ಔಟ್ ಮತ್ತು ರೀಟೆಸ್ಟ್ ಮಾಡಿ ಹೋಯ್ತಲ್ಲ, ಅದೇ ಥರನೇ ಇಲ್ಲಿ ಬಂದ್ಬಿಟ್ಟು ಒಂದು ಪ್ಯಾಟ್ರನ್ ಒಳಗಡೆ, ಓಕೆನಾ, ಕನ್ಸಾಲಿಡೇಟ್ ಆಗ್ತಿದೆ. ಓಕೆ, ಸೊ ಐ ಕ್ಯಾನ್ ಸೇ ದಟ್ ಇಸ್ ಮೇಕಿಂಗ್ ಅನ್ ಅಕ್ಯುಮುಲೇಷನ್. ಓಕೆ, ಸೊ ಈ ಅಕ್ಯುಮುಲೇಷನ್ ಯಾವಾಗ ಕನ್ಫರ್ಮ್ ಆಗುತ್ತಂದರೆ, ಒನ್ಸ್ ಇಟ್ ಇಸ್ ಬ್ರೇಕ್ ಅಪ್ಸೈಡ್, ರೀಟೆಸ್ಟ್ ಆ್ಯಂಡ್ ಅಗೇನ್ ಇಟ್ ಸ್ಟಾರ್ಟೆಡ್ ಗೋಯಿಂಗ್. ಇವಾಗ ಇಲ್ಲಿ ನೋಡಿ, ಇಲ್ಲಿ ಯಾವ ಥರ ಆಗಿದೆ ಮತ್ತು ನೋಡಿ ಈ ಒಂದು ಏರಿಯಾ ಯಾವ ಥರ ಆಗಿದೆ. ಸೊ ಅದೇ ಥರನೇ ಇಲ್ಲಿ ಬ್ರೇಕ್ಔಟ್, ಪುಲ್ ಬ್ಯಾಕ್ ಮತ್ತು ಬ್ರೇಕ್ಔಟ್ ಆದರೆ ಆ್ಯಂಡ್ ಅಬೌವ್ ದಿಸ್ ಲೆವೆಲ್ ವಿಚ್ ಇಸ್ 728, 740 ಈ ಲೆವೆಲಲ್ಲಿ ಬಂದ್ಬಿಟ್ಟು ಬ್ರೇಕ್ಔಟ್ ಆದರೆ ವಿ ಕ್ಯಾನ್ ಸಿ ಅ ವೆರಿ ಗುಡ್ ಮೂವ್ ಆನ್ ಕಮಿಂಗ್ ಫ್ಯೂಚರ್. ಓಕೆ,
ಏನಕ್ಕಂದರೆ ದಿಸ್ ಇಸ್ ಅ ವೆರಿ ಗುಡ್ ಕೆಮಿಕಲ್ ಸ್ಟಾಕ್. ಆ್ಯಂಡ್ ಮತ್ತೊಂದು ಏನಂದರೆ ಈ ಕೆಮಿಕಲ್ ಸ್ಟಾಕ್ದ ಟೆಕ್ನಿಕಲ್ ಆಸ್ಪೆಕ್ಟ್ಸು ಇಟ್ ಇಸ್ ಶೋಯಿಂಗ್ ಮೀ ಅ ಪಾಸಿಟಿವ್ ಮೂವ್ ಫಾರ್ ದ ಅಪ್ಸೈಡ್. ಸೊ ಬನ್ನಿ ಈಗ ಈ ಕೆಮಿಕಲ್ ಸ್ಟಾಕನ್ನು ಫಂಡಮೆಂಟಲಿ ಅನಲೈಸ್ ಏನು ಆಗ್ತಿದೆ. ಸೊ ಫಂಡಮೆಂಟಲಿ ನೋಡಿದ್ರೆ ದಿಸ್ ಕಂಪನಿ ಈಸ್ ಅ ಸ್ಮಾಲ್ ಮಾರ್ಕೆಟ್ ಕ್ಯಾಪ್. ಓಕೆ, ಸೊ ಸ್ಮಾಲ್ ಕ್ಯಾಪಲ್ಲಿ ಬರೋ ಕಂಪನಿ. ಓಕೆ, ಸೊ ಇದ್ರದ್ದು ಮಾರ್ಕೆಟ್ ಕ್ಯಾಪ್ ಏನಿದೆ ಅಂದರೆ 6,685 CR. ಓಕೆನಾ, ಸೊ 6,685 ಕೋಟಿ. ಸೊ ಇಷ್ಟೊಂದು ಮಾರ್ಕೆಟ್ ಕ್ಯಾಪ್ ಅದರದ್ದು ಇರುವುದು. ಸೊ ಇದರದ್ದು ಸ್ಟಾಕ್ ಪಿ ಇನು ಕಡಿಮೆ ಇದೆ, 12.9. ಮತ್ತು ROCE ನೋಡಿದ್ರೇ ಇಟ್ ಇಸ್ ವೆರಿ ಗುಡ್. ಆ್ಯಂಡ್ ROCE ಲಾಸ್ಟ್ 5 ಇಯರಲ್ಲಿ ನೋಡಿದ್ರೂ 21.8 ಐ ಕ್ಯಾನ್ ಸಿ. ಆ್ಯಂಡ್ ಆಲ್ಸೋ last 3 years ROCE ನೋಡಿದ್ರೂ it is increased and it has 1.10% of pledge. ಈ ಮಾಲೀಕರು ಏನಿದಾರಲ್ವ, ಈ ಕಂಪನಿ ಹೋಲ್ಡರ್ಸ್, ದೇ ಹ್ಯಾವ್ ಜಸ್ಟ್ ಪ್ಲಸ್ಡ್ ಇಟ್ 1.10. ದಟ್ ಈಸ್ ಗುಡ್. ಬಟ್ ಪ್ಲಜ್ಜಿಂಗ್ ಯಾವತ್ತೂ ಮಾಡಿದ್ರೆ ಇಟ್ ಶುಡ್ ನಾಟ್ ಕ್ರಾಸ್ ಮೋರ್ ದೆನ್ ಅಪ್ರಾಕ್ಸಿಮೇಟ್ ಆಫ್ 30%, 20% ಈ ಥರ. ಓಕೆನಾ, ಸೊ 20 to 30% ಮೇಲ್ಗಡೆ ಪ್ಲಜ್ ಮಾಡಿರಬಾರ್ದು. ಓಕೆ, ಸೊ ದಿಸ್ ಇಸ್ ಸಿಮ್ಸ್ ಟು ಬಿ ವೆರಿ ಗುಡ್. ಆ್ಯಂಡ್ ಮತ್ತು CFO ಟು ನೆಟ್ ಪ್ರಾಫಿಟ್ ನೋಡಿದ್ರೆ ಇದು ಬರೀ ಒಂದು ತೋರಿಸಿದೆ. ದಟ್ ಮೀನ್ CFO ಕ್ಯಾಶ್ ಫ್ಲೋ. ಓಕೆನಾ, ಸೊ ಈ ಕ್ಯಾಶ್ ಫ್ಲೋ ಇಂದ ನೆಟ್ ಪ್ರಾಫಿಟಿಂದ ಯಾವ್ದು ಕ್ಯಾಶ್ ಫ್ಲೋ ಆಗ್ತಿದೆಯಲ್ವಾ ಅದು ಒಂದು ತೋರಿಸ್ತಿದೆ. ಇಫ್ ಇಟ್ ಈಸ್ ಲೈಕ್ ಆಲ್ಮೋಸ್ಟ್ ಹೇಳೋಕ್ಕೋದ್ರೆ 0.8 ಇಂದ 0.90, 1, 1.2, 1.3 ಇಲ್ಲ 2 ಈ ಥರ ಎಲ್ಲ ಇದ್ದರೆ ಇಟ್ ಈಸ್ ಅ ವೆರಿ ಗುಡ್ ಸ್ಟಾಕ್, ಅ ಗುಡ್ ಫಂಡಮೆಂಟಲ್ ಸ್ಟಾಕ್ ಅಂತ, ವೇರ್ ವಿ ಕ್ಯಾನ್ ಸಿ ಅಪ್ ಮೂವ್ ಫಾರ್ ಅನ್ ಇನ್ವೆಸ್ಟಿಂಗ್. ಓಕೆ, ಸೊ ಇದು ಕ್ವಾರ್ಟರ್ಸಲ್ಲಿ ನೋಡ್ತಿದ್ರೆ, ಸೊ ಲಾಸ್ಟ್ ಕ್ವಾರ್ಟರಲ್ಲಿ ಇದರ ಪ್ರಾಫಿಟ್ ನೋಡ್ಬೋದು. ಇಟ್ ಈಸ್ ಮೇಡ್ ಅ ಗುಡ್ ಪ್ರಾಫಿಟ್. ಸೊ ಇಫ್ ಐ ಟೇಕ್ ಫ್ರಮ್ 2023 ಡಿಸೆಂಬರ್ ಡೇಟಾ, 100 CR ಇಂದ 125 CR ಆನ್ ಮಾರ್ಚ್ 2025 ಕ್ವಾರ್ಟರ್ಸ್. ಸೊ ಮಾರ್ಚಿಂದ ಲಾಸ್ಟ್ ಜೂನ್ 2024ಗೆ 151 ಬಂದ್ಬಿಟ್ಟು ಪ್ರಾಫಿಟಲ್ಲಿದೆ, ವಿಚ್ ಈಸ್ ಅ ನೆಟ್ ಪ್ರಾಫಿಟ್. ಓಕೆ, ಸೊ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ನೋಡಿದ್ರೂ ಯು ಕ್ಯಾನ್ ಸಿ ದ ಪ್ರಾಫಿಟ್ ಆ್ಯಂಡ್ ಲಾಸ್ ವೆನ್ ಐ ಕ್ಯಾಲ್ಕುಲೇಟ್ ಫ್ರಮ್ 1,142 CR ಟು ಲಾಸ್ಟ್ ಮಾರ್ಚ್ 2024ಅಲ್ಲಿ 794 CR. ಓಕೆ, ಸೊ ಈಗ ನೋಡಿ ಡಿಫ್ರೆನ್ಸ್ ಇದೆ ಸ್ವಲ್ಪ. ಬಟ್ ಪ್ರೀವಿಯಸ್ ಟು ದಟ್ ಮಾರ್ಚ್ 2022 ಇಂದ ಸ್ವಲ್ಪ ಹೈಯಲ್ಲೇ ಇದೆ. ಸೊ ಹಿಯರ್ ದೇ ಹ್ಯಾಡ್ ಅ ವೆರಿ ಗುಡ್ ಪ್ರಾಫಿಟ್. ಸೊ ಇಲ್ಲಿ ಗುಡ್ ಪ್ರಾಫಿಟ್ ಇದ್ದರೆ ನಮ್ಮ ಕ್ಯಾಶ್ ಫ್ಲೋನು 2023ನಲ್ಲಿ ಜಾಸ್ತಿ ಇರುತ್ತೆ. ಓಕೆನಾ, ಸೊ ಯಾವಾಗ ಒಳ್ಳೆ ಪ್ರಾಫಿಟ್ ಇದೆಯಲ್ವಾ, ಇವಾಗ ಎಕ್ಸಾಂಪಲ್ ಹೇಳೋಕ್ಕೋದ್ರೆ, ಇವಾಗ ನೀವೊಂದು ಕಂಪನಿ ನಡೆಸ್ತಾ ಇದ್ದಿರ್ತೀರ, ನಿಮಗೆ ಪ್ರಾಫಿಟ್ ಬರ್ತಿರುತ್ತೆ. ಆ ಪ್ರಾಫಿಟ್ ಸಮೇತ ಸ್ವಲ್ಪ ಕ್ಯಾಶ್ ಫ್ಲೋನೂ ಬರ್ತಾ ಇರುತ್ತೆ. ಓಕೆನಾ, ಸೊ ಬೇರೆ ಪ್ರಾಫಿಟ್ ಬಂದು ಬೇರೆ ಕ್ಯಾಶ್ ಫ್ಲೋ ಏನೂ ಇಲ್ಲ ಅಂದರೆ ದಟ್ ಈಸ್ ನಾಟ್ ಅ ಗುಡ್ ಸೈನ್. ಓಕೆ, ಸೊ ಬೇರೆ ಪ್ರಾಫಿಟ್ ಮಾತ್ರ ಬರ್ತಿದೆ, ಬೇರೆ ಪ್ರಾಫಿಟ್ ಸಮೇತ ಯು ಆರ್ ನಾಟ್ ಗೆಟಿಂಗ್ ಎನಿ ಕ್ಯಾಶ್ ಫ್ರಮ್ ದಟ್ ಅಲ್ವಾ. ಸೊ ಯು ಆರ್ ಜಸ್ಟ್ ರೊಟೇಟಿಂಗ್, ನಿಮ್ಗೆ ಏನು ಪ್ರಾಫಿಟ್ ಬರುತ್ತೆ ಯು ಆರ್ ಜಸ್ಟ್ ಪುಟ್ಟಿಂಗ್ ಆನ್ ಯುವರ್ ಕಂಪನಿ ಆ್ಯಂಡ್ ಯು ಆರ್ ಮೇಕಿಂಗ್ ಮನಿ ಔಟ್ ಆಫ್ ಇಟ್. ಓಕೆ, ಸೊ ಏನಂದರೆ ಇವಾಗ ನೀವು ಏನೇ ಪ್ರಾಫಿಟ್ ಮಾಡಿದ್ರೂ ಸ್ವಲ್ಪ ಅಡಿಷ್ನಲ್ ಕ್ಯಾಶ್ ಫ್ಲೋ ನಿಮಗೆ ಬಂದರೆ, ಸೊ ದಟ್ ಈಸ್ ಅ ವೆರಿ ಗುಡ್ ಸೈನ್. ಐ ವಿಲ್ ಟೇಕ್ ಯು ಟು ದ ಕ್ಯಾಶ್ ಫ್ಲೋ ಪಾರ್ಟ್ ಫಾರ್ ನೆಕ್ಸ್ಟ್. ಇವಾಗ ನೋಡಿದ್ರೆ ಕಂಪೌಂಡಿಂಗ್ ಆಫ್ ಸೇಲ್ ಗ್ರೋತ್ ನೋಡಿ, ಇಟ್ ಈಸ್ ವೆರಿ ಗುಡ್. ಫ್ರಮ್ 5 years ಇಟ್ ವಾಸ್ ಇನ್ 1% ಆ್ಯಂಡ್ 3 years ಅಲ್ಲಿ 11% ಆಗಿದೆ, ವಿಚ್ ಇಸ್ ಟೂ ಗುಡ್. ಆ್ಯಂಡ್ ಆಲ್ಸೋ ಇವಾಗ ನೋಡೋಕೆ ಹೋದರೆ ಕಾಂಪೌಂಡ್ ಪ್ರಾಫಿಟ್ ಗ್ರೋತ್. ಓಕೆನಾ, ಸೊ ಕಾಂಪೌಂಡೆಡ್ ಪ್ರಾಫಿಟ್ ಗ್ರೋತ್ ನೋಡಿದ್ರೆ it is too good, from 11 to 22%, which has got increase in last 3 years. Okay, so when it comes to cash flow ನೋಡಿ, ನಾನು ಏನು ಹೇಳಿದೆ ಇಲ್ಲಿ. ಸೊ ಇಲ್ಲಿ 2023 ಮಾರ್ಚಲ್ಲಿ 1,142 ಕೋಟಿ ಪ್ರಾಫಿಟ್ ಆ್ಯಂಡ್ ಲಾಸ್ ಇರುವಾಗ ನಮ್ಮ ಕ್ಯಾಶ್ ಫ್ಲೋನು ಆ ಟೈಮಲ್ಲಿ ಜಾಸ್ತಿ ಇರುತ್ತೆ. ಸೊ ಆ ಟೈಮಲ್ಲಿ ಜಾಸ್ತಿ ನೋಡಿ, ಮಾರ್ಚ್ 2023ಯಲ್ಲಿ ಕ್ಯಾಶ್ ಫ್ಲೋ ಬಂದ್ಬಿಟ್ಟು 856 ಕೋಟಿ ಕ್ಯಾಶ್ ಫ್ಲೋ ಇದೆ. ಓಕೆನಾ, ಸೊ ಅದೇ ಥರ ಕ್ಯಾಶ್ ಫ್ಲೋ ನೋಡಿ, ಇವಾಗ ನಮಗೆ ಮಾರ್ಚ್ 2024ಅಲ್ಲಿ ತಗೊಂಡ್ರೆ 794 ಕೋಟಿ ಬಂದ್ಬಿಟ್ಟು ನೆಟ್ ಪ್ರಾಫಿಟ್ ಇರೋದ್ರಿಂದ ಇಲ್ಲಿ ಬಂದು ನಮ್ಮ ಕ್ಯಾಶ್ ಫ್ಲೋ ವಿಚ್ ಇಸ್ ವೆರಿ ಗುಡ್. ಓಕೆ, ವಿಚ್ ಇಸ್ 797 crores ಇಸ್ ದ
cash flow. Okay, so and also if I see the shareholding pattern nodadre, promoter has a 19.03% of the holding, and FIIs they have almost like 24.76%, and also with the DII they have increased it from last quarter to this quarter of June 2024, 9.29%. Okay, so overall nodadre, with keeping this positive signs, okay na, this is a very good to invest. ಬಟ್ ಇಲ್ಲಿ ಕಂಪನಿ ಏನು ಮಾಡ್ತಿದೆ, ಯಾವ ಕಂಪನಿ ಅಂದರೆ ಇದು ಬಂದ್ಬಿಟ್ಟು ಕೆಮಿಕಲ್ ಡಿವಿಷನ್ ಕಂಪನಿ. ಓಕೆನಾ, ಸೊ ಕೆಮಿಕಲ್ ಡಿವಿಷನ್ ಕಂಪನಿ ಅಂದರೆ ಇವರು ಬಿಸ್ನೆಸ್ ನೋಡಿ ಕೆಮಿಕಲ್ ಯಾನ್ ಮತ್ತು ಕನ್ಸ್ಯೂಮರ್ ಪ್ರಾಡಕ್ಟ್ ಡಿವಿಷನ್, ಓಕೆನಾ, ಸೊ ಟ್ರೇಡಿಂಗ್ ಡಿವಿಷನ್, ಸೊ ಈ ಥರ ಒಂದು ಕಂಪನಿ ಇದೆ. ಸೊ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ನೋಡಿದ್ರೆ ಸೋಡಾ ಆ್ಯಶ್, ಓಕೆನಾ, ಸೊ ಸೋಡಾ ಆ್ಯಶ್ ವಿಚ್ ಇಸ್ ಫಾರ್ ಅ ಕೆಮಿಕಲ್ ಯೂಸ್ಗಿದೆ ಅಲ್ವಾ. ಸೊ ಈ ಜಾಸ್ತಿ ಸೋಡಾ ಆ್ಯಶ್ ಕೆಮಿಕಲ್ ಯೂಸ್ ಇದ್ರೆ ಇವಾಗ ಇಲ್ಲಿರೋದು ಎರಡು ಕಂಪನಿ, ಮತ್ತು ಈ ಕಂಪನಿಯ ಒಂದು ರೆವಿನ್ಯೂ ನೋಡಿದ್ರೂ ಸೋಡಾ ಆ್ಯಶ್ ಇಂದಾನೆ ಆಲ್ಮೋಸ್ಟ್ 98% ಬಂದ್ಬಿಟ್ಟು ರೆವಿನ್ಯೂ ಬರ್ತಿದೆ. ಓಕೆನಾ, ಕನ್ಸ್ಯೂಮರಿಂದ ಬೇರೆ 2% ರೆವಿನ್ಯೂ ಬರ್ತಿದೆ. ಓಕೆ, ಸೊ ದಿಸ್ ಇಸ್ ವಾಟ್ ಇಟ್ ಇಸ್ ವಿತ್ ದ ಕಂಪನೀಸ್ ಬಿಸ್ನೆಸ್ ಆಯ್ತಾ. ಬಟ್ ಈ ಸೋಡಾ ಆ್ಯಶ್ ಏನಿದೆ ಇದು ಏನಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ ವಯ ಚಾಟ್ ಜಿ ಪಿ ಟಿ. ಸೊ ಚಾಟ್ ಜಿ ಪಿ ಟಿನಲ್ಲಿ ವಾಟ್ ಈಸ್ ಸೋಡಾ ಆ್ಯಶ್ ಮತ್ತು ಅದರ ಮೊನೊಪೊಲಿ ಕಂಪನಿ ಯಾವುದಂತ ಹೇಳಿದ್ರೆ ಇಟ್ ಇಸ್ ನಥಿಂಗ್ ಬಟ್ ಸೋಡಿಯಂ ಕಾರ್ಬನೈಟ್. ಓಕೆ, ಇದು ಒಂದು ಕೆಮಿಕಲ್ ವಿಚ್ ತುಂಬ ಇಂಡಸ್ಟ್ರಿನಲ್ಲಿ ಯೂಸ್ ಮಾಡೋ ಒಂದು ಕೆಮಿಕಲ್ಲು. ಈ ಒಂದು ಸೋಡಾ ಆ್ಯಶ್ ಮಾಡೋ ಕಂಪನಿ ಮೊನೊಪೊಲಿ ಯಾವುದು ಅಂದರೆ ಇಂಡಿಯಾದಲ್ಲಿ ಒಂದು ಟಾಟಾ ಕೆಮಿಕಲ್ ಇದೆ, ಮತ್ತು ಅದರ ಅನದರ್ ಪ್ಲೇಯರ್ ನೋಡಿ ಇನ್ ದಿಸ್ ಸೆಕ್ಟರ್ ಬಂದ್ಬಿಟ್ಟು ನಮ್ಮ Ghcl ಓಕೆ ಲಿಮಿಟೆಡ್ ಏನಿದೆ ಇದೇ ಬಂದ್ಬಿಟ್ಟು ಇರೋದು ಕಂಪನಿ ವಿಚ್ ವಿ ಆರ್ ಅನಲೈಸಿಂಗ್ ಇಟ್. ಓಕೆ, ಸೊ ಈಗ ಟೆಕ್ನಿಕಲಿಯಿಂದ ಫಂಡಮೆಂಟಲಿಂದ ಟೆಕ್ನಿಕಲಿ ನೋಡಿದ್ರೆ, ಸೊ ಇಲ್ಲೊಂದು ಟೈಮ್ ಪೀರಿಯಡ್ನ ಸ್ಪೆಂಡ್ ಮಾಡ್ತಿದೆ. ಓಕೆ, ಸೊ ಈ ಸ್ಪೆಂಡ್ ಮಾಡಿದ್ಮೇಲೆ ಯಾವಾಗ ಈ ಆಲ್ ಟೈಮ್ ರೆಸಿಸ್ಟೆನ್ಸ್ ಇದೆಯಲ್ವಾ ಬ್ರೇಕ್ಔಟ್ ಮಾಡುತ್ತೋ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಅ ವೆರಿ ಗುಡ್ ಅಪ್ ಮೂವ್. ಇದರ ಟಾರ್ಗೆಟ್ ಏನಂದರೆ ಜಸ್ಟ್ ಟ್ರೇಲಿಂಗ್ ವಿತ್ ದ SL ಅಷ್ಟೇ, ಬೇರೆ ಇದ್ರದ್ದು ಸ್ಟಾಪ್ ಲಾಸ್ ಏನಿದೆ ಅದನ್ನೊಂದು ಟ್ರೇಲ್ ಮಾಡ್ಕೊಂಡು ಹೋಗ್ತಿದ್ರೆ ಸಾಕು. ಇಫ್ ಇಟ್ ಗೆಟ್ ಬ್ರೇಕ್ ಹೈಯರ್ ಅಪ್ಸೈಡ್. ಓಕೆ, ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹತ್ರ ನೀವು ಶೇರ್ ಮಾಡ್ಕೊಳ್ಳಿ. ಓಕೆನಾ, ಸೊ ಮತ್ತೆ ಸಿಗೋಣ ಮತ್ತೆ ಇನ್ನೊಂದು ನೆಕ್ಸ್ಟ್ ವಿಡಿಯೋನಲ್ಲಿ. ಥ್ಯಾಂಕ್ ಯು.